ಬಸವ ಅಭಿಯಾನ ನಡೆದಂಥ ಟೀಕೆ ಅಲ್ಲ, ಮೊದಲು ಟೀಕೆ ಮಾಡ್ಯಾರ, ಅದು ಖಂಡನೀಯ, ಅಕ್ಷಮ ಅಪರಾಧ. ನಾ ಹೇಳ್ತೇನೆ, ನಿಮ್ಮ ನಂಬಿಕೆಯ ಪ್ರಶ್ನೆ. ನಾವು ಅಲ್ಲಿ ಮಂಗ ಬೇರೆ ಬೇರೆ ಪ್ರಾಣಿಗಳ ದೈವತ್ವ ಕಾಣ್ತಾರೆ, ನಮ್ಗೆ ವಿರೋಧ ಐತೆ ಇಲ್ಲ. 12ನೇ ಶತಮಾನದೊಳಗೆ ವಚನ ಉಲ್ಲೇಖ ಐತಿ, ಅದರ ಸಂವಿಧಾನ ಬಂದ ಮೇಲೆ ತನ್ನದೇ ಆದಂಥ ಒಂದು ಸ್ಥಾನಮಾನ ಉಳಿಸಿಕೊಂಡು ಅದು ಕೂಡ ಖಂಡನೀಯ ಸರ್. ಇನ್ನೊಬ್ಬರ ನಂಬಿಕೆಗಳನ್ನು ನೋವು ಮಾಡೋದು, ನಿಮಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಆಡುವುದೇ ಅಂತಾರೆ ಬಸವಣ್ಣ. ಐ ಶುಡ್ ನಾಟ್ ಹರ್ಟ್ ಯುವರ್ ಫೀಲಿಂಗ್ಸ್. ನಿಮ್ಮ ಭಾವನೆಗಳನ್ನ ಹಾಟ್ ಮಾಡ್ತಕ್ಕಂಥದ್ದಲ್ಲ. ನಿಮಗೆ ನಿಮ್ಮ ದೇವರುಗಳು. ನಾವು ಇಡೀ ಭಾರತ ಇವನಾರವೆಲ್ಲರನ್ನ ಹಾಕೊಂಡಂಥ ಬಸವ ಧರ್ಮ, ಇನ್ನೊಬ್ಬರು ಟೀಕೆ ಮಾಡ್ತಕ್ಕಂಥ ಅದು ಕೂಡ ತಪ್ಪು. ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಲಿಂಗಾಯತ ಧರ್ಮದೊಳಗೆ ಕಾವ್ಯಗಳು ಮಠಗಳಿಲ್ಲ. ಬಸವಣ್ಣನ ಮೂಲ ಹೋರಾಟವೇ ಅದು ಇರ್ತೈತಿ. 12ನೇ ಶತಮಾನದ ನಂತರ ಇವರೆಲ್ಲ ಒಳಗೆ ಎನ್ಕ್ರೋಚ್ ಮಾಡಿಕೊಂಡು ಬಸವೋದ್ಯಮ ಮಾಡ್ಯಾರ. ಒಂದೊಂದು ಮಠಕ್ಕೆ 16,000 ಕೋಟಿ. ನಾನು ಅವರು ಎಲ್ಲ ವಿಚಾರಗಳನ್ನ ಕಣ್ಣೀರು ಸ್ವಾಮಿ ಹೇಳ್ತಾರೆ, ಉಳಿದದ್ದೆಲ್ಲ ವಿಚಾರಗಳು ಹೇಳೋದು ಸರಿ ಇತ್ತು. ಆ 2 ಪದಗಳ ಬಳಕೆ ಅವ್ರು ಹೇಳ್ತಕ್ಕಂಥ ರೀತಿ ಬಸವ ತಾಲಿಬಾನ್ ಅಂತಕ್ಕಂಥದ್ದು ತಪ್ಪು, ಹೌದಲ್ಲ? ಅದಕ್ಕೆ ಅದು ಕೂಡ ಅಷ್ಟೇ, ಇವರ ಅದ್ರ 10 ಪಟ್ಟು ತಪ್ಪದು. ಅವ್ರಿಗೂ ಕೂಡ ನಾವು ಖಂಡನೆ ಮಾಡ್ತೀವಿ, ವಿರೋಧ ಮಾಡ್ತೀವಿ. ಇದಕ್ಕೆ ಇದು ಮುಕ್ತ. ಅದಕ್ಕೆ ನಾವು ನಮ್ಮ ವೇದಿಕೆಯೊಳಗೆ ಯಾವ ಮಠಾಧೀಶರು ಕರೆಯಿಲ್ಲ. ಇದು ಬ್ರಹ್ಮಚಾರಿಗಳ ಮಠ ಅಲ್ಲಿದು. ಇದು ಸತಿಪತಿಗಳನ್ನ ವಾದ ಭಕ್ತಿ ಹಿತೋಪದೇಶ ಗಂಡ ಎಂದು ಮದುವೆ ಮಾಡಿರ್ತಾರ. ಇಂದ್ರಿಗೆ ನಿಗ್ರಹಿಸಿದ್ರೆ ಒಂದು ಗುಣದೋಷಗಳು. ಯು ಶುಡ್ ನಾಟ್ ಕಂಟ್ರೋಲ್ ದ ಕಾರ್ಲಾ ಡಿಸೈರ್ಸ್ ಅಂತ ಬಸವಣ್ಣ ಮದುವೆ ಆಗಿರಂತ ನಮ್ಮ ಅವನು ಮದುವೆ ಆಗಿದ್ದ. ಇವರು ಮದುವೆ ಆಗಲಾರ್ದ ನೀವು ಹೆಂಗೆ ಮಾಡ್ತೀರಿ? ಅದು ಕೂಡ ತಪ್ಪು ಸರ್. ಅದು ಇರುತ್ತೆ ಅಂದ್ರೆ ಕನ್ಯರಿ ಶ್ರೀಗಳನ್ನ ನಿಷೇಧ ಹೇರಿದು ಸರಿನೋ ತಪ್ಪು, ಅದನ್ನು ಸ್ವಾಗತಿಸ್ತೀರಾ ಹೇಗೆ? ಖಂಡಿತ ಸರಿ ಸರ್. ಯಾಕಂದ್ರೆ ಇಲ್ಲಿ ನೋಡ್ರಿ, ನಮ್ಮ ಅವ್ರು ಹೇಳಿದ್ರಿ ಅದೊಂದೇ ಖಂಡಿತ ಅಲ್ಲ. ಯಾವುದೇ ಸ್ವಾಮಿಗಳು ಕೂಡ ಆ ರೀತಿಯಾಗಿ ಮತ್ತೊಬ್ಬರ ಹೇಳಿಕೆಗಳನ್ನ ಸಮುದಾಯವನ್ನ ನೋವು ಮಾಡಿದ್ರೆ ಅದು ಎಲ್ಲರನ್ನ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಬ್ರಾಹ್ಮಣರಿರಲಿ, ಮರಾಠರಿರಲಿ, ಲಿಂಗಾಯತರಿರಲಿ. ಕಾರಣ ನಾನು ದಯವಿಟ್ಟು ಹೇಳ್ತೀನಿ, ಈ ಜಾತಿಯ ಕೂಮಿನ ಬೆಂಕಿ ಅಂತೂ ಕೆಲಸ ಇವ್ರು ಮಠಾಧೀಶ ಮಾಡ್ತಾರೆ, ಇದು ನಿಲ್ಬೇಕು. ಅವ್ರೆಲ್ಲರನ್ನೂ ಬಹಿಷ್ಕಾರ ಮಾಡ್ಬೇಕು ಸರ್, ಎಲ್ಲರೂ ಮಾಡ್ಬೇಕು. ಅದು ಮುಲ್ಲ ಇರೋವಲ್ಲಕ್ಕ, ಸ್ವಾಮಿ ಇರೋವಲ್ಲಕ್ಕ, ಅವರೆಲ್ಲರನ್ನೂ ಬಹಿಷ್ಕಾರ ಮಾಡ್ತಕ್ಕಂಥ ಕೆಲಸ. ನಿಜಗುಣಾನಂದ ಸ್ವಾಮಿಗಳು ಅದೇ ತರ ಮಾತಾಡ್ತಾರೆ. ತಪ್ಪು ಸರ್ ಅದು. ನಾನು ಹೇಳಿದಲ್ಲ, ಅದು ಕೂಡ ತಪ್ಪು. ಸ್ವಾಮಿಗಳತ್ವ ಮಠತ್ವ ನಮ್ಮ ಒಳಗಿಲ್ಲ. ಅವ್ರು ಮಾತಾಡಿದ್ರು, ನಾನು ಆಗ್ಲೇ ಕೂಡ ಅವ್ರ ಪತ್ರ ಬರ್ತೀನಿ, ಅವ್ರು ಮಾತಾಡಿದ್ರು ಸರ್, ಇದು ನಿಮ್ಗೆ ತಪ್ಪು ಅಂತ. ಅವ್ರ ವಿರುದ್ಧ ಹೋರಾಟ ಮಾಡಲಿಲ್ಲ ಸರ್. ಹೋರಾಟ ಮಾಡಿ ನಾವು ಹೋರಾಟ ಮಾಡಿ ಅವ್ರ ಪತ್ರ ಬರ್ತೀವಿ, ಅವ್ರಿಗೆ ಸಾಕಷ್ಟು ಸಲ ಟೀಕೆ ಮಾಡೀನಿ. ಇತ್ತೀಚೆಗೆ ಈಗ ಬಾಲ್ಕಿ ಸ್ವಾಮಿಗಳು ಅಕ್ಕಮಹಾದೇವಿ ಬೆತ್ತಲೆ ಬಂದಾಗ ಅವ್ರು ನೇರವಾಗಿ ನಾನು ಪತ್ರ ಬರ್ತೀನಿ ಸರ್. ಆದ್ರೆ ಏನಾಗಿದೆ ಅಂದ್ರೆ ನಮ್ಮಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಹೇಳ್ತಕ್ಕಂಥವ್ರು ಸುಳ್ಳನ್ನ ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥವ್ರು ಜನ ಜಾಳ ಆಗೈತಿ. ಈಗ ಸಮಾಜದೊಳಗೆ ಏನಾಗಿತ್ತು ಅಂದ್ರೆ ರಾಜಕಾರಣಿಗಳು ಮಠಾಧೀಶರು ಬಂದು ಜನ ಕೊಡ್ತಾರ, ಅಲ್ಲಿ ಮೌಲ್ಯಗಳು ಇರಂಗಿಲ್ಲ. ಮೌಲ್ಯವಾದ ಚಿಂತನೆಗಳು ಇಂಥ ವೇದಿಕೆಗಳು ಹಾಕವು. ಆ ಕಾರಣದಿಂದ ಜಿಲ್ಲಾ ಘಟಕ ಮಾಡಕ್ಕೆ ಅದು ಕೂಡ ತಪ್ಪೆ. ಎಲ್ಲ ಮಠಾಧೀಶರು ಸೇರಿ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದಾರೆ ಅಂತ ನಾವು ಇನ್ನೂ ಕೊಡಕತ್ತಿಲ್ಲ. ಮತಗಳ ಬ್ಯಾಂಕ್ ಅದು ಹೆಂಗಂದ್ರೆ ಒಂದು ಈಗ ನೋಡ್ರಿ, ಬೆಳಗಾವಿ ಒಳಗೆ ಅಧಿವೇಶನ ಬರುತ್ತೆ. ನಾಗಮೋಹನ್ ದಾಸ್ ಆಗಿ 7 ದಿವಸ ಅಂತ ಮಕ್ಕೊಂಡಾರ. ನಮ್ಮ ಬೇಡಿಕೆಗಳನ್ನ ರೈತರು ಕಬ್ಬಿನ ಬೇಡಿಕೆ ಕೇಳ್ತಾರೆ, ಹಾಲಿನ ಬೇಡಿಕೆ ಕೇಳ್ತಾರೆ. ನಮ್ಮ ಬೇಡಿಕೆಗಳನ್ನ ನಾವು ಯಾಕೆ ಕೇಳಬಾರ್ದಲ್ಲಿ? ಅಂದ್ರೆ ಇದು ನಾ ಹೇಳಿದಲ್ರಿ, ಇವ್ರಿಗೆ ಏನಾಗಿತ್ತು ಅಂದ್ರೆ ಉಡದ ಆವಿಂಗೆ ಉಣ್ಣದ ಕರು, ಆಕಳಿಗೆ ಹಾಲು ಕುಡಿಸಕ್ಕೆ ಮನಸ್ಸಿಲ್ಲ, ಕರುವಿಗೆ ಕುಡಿಯಕ್ಕೆ ಮನಸ್ಸಿಲ್ಲ. ಸುಮ್ಮನೆ ಒಂದು ಸ್ಟೇ ಮಾಡೋದು ಸರಿಯಲ್ಲ. ಬಸವ ಅಭಿಯಾನ ಕೇವಲ ಒಂದು ಒಂದು ತಿಂಗಳು ಮಾಡಿ ಬಿಡ್ತಕ್ಕಂಥದ್ದಲ್ಲ, ಅವನು ನಿರಂತರವಾಗಿ ನಿರ್ತಕ್ಕಂಥ ಲಿಂಗವನ್ನು ಅರಿಯದೆ ಏನೋ ನಡೆದರೂ ಫಲವಿಲ್ಲ. ಅಲಂಪ್ರಭು ಹೇಳ್ತಾರೆ, ಲಿಂಗ ಅಂತಕ್ಕಂಥದ್ದು ಪರಮೋಚ್ಚ ಜ್ಞಾನ, ಸಮಷ್ಟಿ, ಎಲ್ಲರನ್ನ ಅಪ್ಕೊಡ್ರಿ. ಲಿಂಗವನ್ನು ಅರಿದ ಬಳಿಕ ಮತ್ತನ್ನೇ ಇರೋದು ಫಲವಿಲ್ಲ ಅಂತ. ನಾನು ನಿನ್ನೆ ಇಲ್ಲಿ ಜೈನ ಲೋಕಾಪುರ ಒಂದು ಜೈನ ಕುಟುಂಬ ಬಸವಣ್ಣ ಮಾಡ್ತಾರೆ. ವಿಶ್ವನಾಥ್ ಶರೀಫ್ರ ಬಸವಣ್ಣ ನಿನ್ನ ಪಾದ ಹಸನಾಗಿ ತೊಳೆದಿಲ್ಲ ಅಂತ. ಅವ್ನು ಮುಸಲ್ಮಾನಿದ್ದ. ಎಡೆಯ ವೈಗನು ಬಾರೆ ಒಡೆಯ ಅಲ್ಲ ಮನೆ ವಿಶ್ವನಾಥ್ ಶರೀಫ್ ಹೇಳ್ತಾರೆ. ಮರಾಠರು ವಿಶ್ವಕರ್ಮರು ಕೊಡೆಕಲ್ ಬಸವಣ್ಣ ನೋಡ್ಕೊಳ್ತಕ್ಕಂಥ ಮುಸಲ್ಮಾನರು ವಿಶ್ವಕರ್ಮ ನೋಡ್ಕೊಂತಾರ. ಆದ್ರೆ ಅವ ಲಿಂಗಾಯತ ಬಡಿಗೆ ಇದ್ದ. ಕಾರಣ ಬಸವ ತತ್ವ ನೋಡ್ಕೊಳ್ಳಿ. ಬಸವ ತತ್ವಕ್ಕೆ ಜಾತಿ ಧರ್ಮಗಳನ್ನು ಮೀರಿ ನಿಂತದ್ದು ನೋವಿನ ಸಂಗತಿ ಅಂದ್ರೆ ಇದನ್ನು ಜಾತಿ ಮಾಡಾರ. ಅದಕ್ಕೆ ದೇವನೂರು ಮಾದೇವರು ಹೇಳ್ತಾರ, ಅಕ್ಷರ ಬಿದ್ದ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು ಧರ್ಮ ಲಿಂಗಾಯತ ಆದ್ರೆ ವಿಶ್ವದ ಶ್ರೇಷ್ಠ ಧರ್ಮ, ಜಾತಿ ಆದ್ರೆ ಕೊಳಚೆ ಅಂತ. ನಾವು ಇನ್ನೂ ಪಚ್ಚಿ ಒಳಗಿದ್ದೀವಿ, ನಮ್ಗೆ ಗೊತ್ತಾಗಿಲ್ಲ. ಹಳಕಟ್ಟಿಯವರು ಮಾಡಿದಂಥ ಒಂದು ಕಾರ್ಯ. ನಾನು ಇಂದಕ್ಕೂ ಕೂಡ ಹಳಕಟ್ಟಿಯವರ ಹೆಸರೊಳಗೆ ಬೇಂಡಿಯವರು ಮತ್ತು ಕರ್ನಾಟಕ ಸರ್ಕಾರ 1 ಲಕ್ಷ ರೂಪಾಯಿ ಬಹುಮಾನ ಅಥವಾ 2 ಪಂಪ ಪ್ರಶಸ್ತಿ ಮಾದರಿಯೊಳಗೆ ಪ್ರಶಸ್ತಿ ಇಡಬೇಕು ಅಂತ ಮನುಷ್ಯನ ಹೆಸರನ್ನು ನಾವು ಇಡಬೇಕು. ಇದು ಕೂಡ ನಮ್ಗೆ ಬೇಡಿಕೆ ಆಗೈತಿ. ಬೇಂಡಿಯವರು ಒಪ್ಕೊಂಡಾರ, ಪಾಟೀಲ್ ನಾವು ಮಾಡ್ತೀವಿ ಸರ್ ಅಂತೇಳಿ ಎಂ ಬಿ ಪಾಟೀಲ್ ಅವರು ಹೇಳಿದಾರೆ.